ಬಂದ ಮೇಲೆ ನಾನು ತಿಳ್ಕೊಂಡೆ ಸಮಯದ ಪ್ರಕಾರನೇ ಎಲ್ಲ ಕಾರ್ಯಕ್ರಮ ನಡೀತವೆ ಅಂತ ತಿಳ್ಕೊಂಡೆ. ಆದರೆ ಎಚ್.ಕೆ. ಪಾಟೀಲ್ರು ತನ್ನ ಪದ್ಧತಿ ಏನಿದೆ ಅದೇ ರೀತಿಯಾಗಿ ನಡೆಸ್ಕೊಂಡು ಬಂದರು. ಎಲ್ಲರಿಗೆ ಹಾರ ಹಾಕೋವರಿಗೆ ನನಗೆ ಕೂಡಿಸಿದ್ರು, ಎಲ್ಲರ ಪರಿಚಯ ಆಗೋವರಿಗೆ ಕೂಡಿಸಿದ್ರು. ಆಮೇಲೆ ನಮ್ಮ ಆಕ್ಷನ್ ಹಾಲ್ ತೋರಿಸಿದ್ರು. ಇದು ಎಲ್ಲ ಸಮಯ ಅವರು ವಿಶೇಷವಾಗಿ ಇಂಥ ಒಂದು ಸಮಾರಂಭಗಳಲ್ಲಿ ನಡೀತವೆ. ಜನ ಸೇರೋವರಿಗೆ ಯಾವ್ದಾರ ಒಂದು ಕಡೆ ಎಳ್ಕೊಂಡು ಹೋಗ್ತಾರೆ, ಇದು ನೋಡ್ರಿ, ಅದು ನೋಡ್ರಿ, ಅದು ಬರ್ರಿ, ಇದು ಬರ್ರಿ ಅಂತ. ಅದು ಪರ್ಫೆಕ್ಟ್ ಆಗಿ ಬಟ್ ಮಾಡ್ತಾರೆ ಅವರು. ಆದ್ರೆ ಎಚ್.ಕೆ. ಪಾಟೀಲ್ ನೋವಾಗ್ಲಾರ್ದಂಗೆ ಮಾಡ್ತಾರೆ. ಕೆ.ಎಚ್. ಪಾಟೀಲ್ರು ನೋವಾಗಂಗೆ ಮಾಡ್ತಿದ್ರು. ಆದ್ರೆ ಎಚ್.ಕೆ. ಪಾಟೀಲ್ ಯಾರಿಗೆ ನೋವಾಗ್ಲಾರ್ದಂಗೆ ಬಿಟ್ಟು ಬಿಡ್ತಾರೆ. ಆದ್ರೆ ಕೆ.ಎಚ್. ಪಾಟೀಲ್ ಇರ್ತಿದ್ರಂದ್ರೆ ನಡ್ರಿ, ಆಯ್ತಿಲ್ಲ ನಡ್ರಿ ಹೋಗೋಣ, ಟೈಮಿಂಗ್ ಪ್ರಕಾರ ಕೆಲಸ ಮಾಡೋದು, ನಡ್ರಿ ಅಂತಿದ್ರು. ಅವ್ರ ಹಂಗಲ್ಲ, ತುಸು 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 ನೋಡೋಣ, ಇದೊಂದು ಸ್ವಲ್ಪ ಇದೆ ಅಂತ. ಅಂದ್ರೆ ಕೆಲಸ ತೆಗೆದುಕೊಳ್ತಕ್ಕಂಥ ಒಂದು ಒಳ್ಳೆ ದಾರಿ ಅವ್ರು ಕಂಡು ಹಿಡಿದಾರೆ. ಪ್ರೀತಿಯಿಂದ ನಾವು ಕೆಲಸ ತಕ್ಕೊಂಡ್ರೆ ಆಗ್ತವೆ ಹೊರತಾಗಿ ನಾವು ಪ್ರೀತಿಯನ್ನ ಬದಿಗಿಟ್ಟು ಕೆಲಸ ಮಾಡಬೇಕಂದ್ರೆ ಆಗಲ್ಲ ಅಂತ ಹೇಳಿ ಅವರು ಅರ್ಥ ಮಾಡಿಕೊಂಡು ಇವತ್ತು ಗದಗ ಜಿಲ್ಲೆ ಒಂದು ವಿಶೇಷವಾದಂಥ ಜಿಲ್ಲೆ ಮತ್ತು ಇಲ್ಲಿ ಎಲ್ಲ ಸರ್ಕಾರ ವತಿಯಿಂದ ಏನಾಗಬೇಕು, ಸಹಕಾರ ರಂಗದ ಕ್ಷೇತ್ರದಲ್ಲಿ ಏನಾಗಬೇಕು ಮತ್ತು ರೈತರ ಬಗ್ಗೆ ನಮ್ಮ ಅಗ್ರಿಕಲ್ಚರ್ನಲ್ಲಿ ಏನು ಮಾಡಬೇಕು, ಅದು ಎಲ್ಲವನ್ನು ಕೂಡ ನಮ್ಮ ಡಿ.ಆರ್. ಪಾಟೀಲ್ರು ಮತ್ತು ಎಚ್.ಕೆ. ಪಾಟೀಲ್ರು ಮಾಡಿದ್ದಾರೆ ಅಂದರೆ ತಪ್ಪಾಗ್ಲಕ್ಕಿಲ್ಲ. ಇದು ಒಂದು ಕಲೆ ಇರ್ತದೆ, ಕೆಲಸ ಮಾಡಿಸ್ಕೊಳ್ತಕ್ಕಂಥದ್ದು, ಕೆಲಸ ಮಾಡತಕ್ಕಂಥದ್ದು. ಈ ಕೆಲಸವನ್ನ ಬಹಳ ಒಳ್ಳೆ ರೀತಿಯಿಂದ ಅವರು ಮಾಡಿದಕ್ಕಾಗಿ ಮತ್ತು ಕೆ.ಎಚ್. ಪಾಟೀಲ್ ಅವರ ಹೆಸರನ್ನ ಅವರು ಮುಂದೆ ಹೋಗ್ತಾ ಇದ್ದಾರೆ, ತೆಗೆದುಕೊಂಡು. ಅದಕ್ಕಾಗಿ ಅವರಿಗೆ ನಾನು ನಿಜವಾಗ್ಲೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ಕೆ.ಎಚ್. ಪಾಟೀಲ್ರು ಆಸಕ್ತಿ ವಹಿಸಿದರು ಮತ್ತು ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ಇರತಕ್ಕಂಥವ್ರು. ಅದರಲ್ಲಿ ವಿಶೇಷವಾಗಿ ನಾನು ಅವ್ರ ಜೊತೆಯಲ್ಲಿ ಹೆಚ್ಚಾಗಿ ನನಗೆ ಸಂಬಂಧ ಬಂದಿದ್ದು 80ರಲ್ಲಿ. ಯಾಕಂದ್ರೆ ಅದಕ್ಕಿಂತ ಮುಂಚೆನೂ ನಮ್ಮ ಸರಿ ಚೆನ್ನಾಗಿದ್ದ ವ್ಯಕ್ತಿ ಮಂತ್ರಿಮಂಡಲದಲ್ಲಿ ಅಂದರೆ ಅವರು ಕೆ.ಎಚ್. ಪಾಟೀಲ್ರು. ಬೇರೆಯವರು ನನ್ನ ಸರಿ ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಆದರೆ ಪ್ರೋತ್ಸಾಹ ನೀಡತಕ್ಕಂಥ ಯಾವುದೇ ಒಂದು ಮಾತನ್ನ ನಾನು ಅವ್ರಿಗೆ ಹೇಳಿದ್ರೆ ಇದು ಹಿಂಗಾಗಬೇಕು, ನೀವು ಕ್ಯಾಬಿನೆಟ್ನಲ್ಲಿ ನಮಗೆ ಸಪೋರ್ಟ್ ಮಾಡಬೇಕು ಅಂದಾಗ ಅವರೇ ನಮ್ಗಿನ್ನ ಮುಂಚೆ ಆ ಸಬ್ಜೆಕ್ಟು ತೆಗೆದುಕೊಂಡು ಸಪೋರ್ಟ್ ಮಾಡ್ತಿದ್ರು. ಅದಕ್ಕಾಗಿ ನಾನು ಮೆಚ್ತೇನೆ. ಕೆಲವು ಒಂದು ತಾತ್ವಿಕವಾಗಿ ಕೆಲವು ವಿಚಾರಗಳಿರ್ತವೆ, ಐಡಿಯಾಲಜಿಕಲಿ ಅವರು ವಿಶೇಷವಾಗಿ ರೈತರ ಬಗ್ಗೆ ಮತ್ತು ಅನೇಕ ಕೋಆಪರೇಟಿವ್ ಸೆಕ್ಟರ್ನಲ್ಲಿರ್ತಕ್ಕಂಥ ಕೆಲಸಗಳ ಬಗ್ಗೆ ಅವರ ಆಸಕ್ತಿ ಇತ್ತು. ಸಾಮಾಜಿಕ ನ್ಯಾಯದ ಬಗ್ಗೆ ನಮ್ಮ ಆಸಕ್ತಿ ಇತ್ತು. ಆದರೆ ಆ ಸಾಮಾಜಿಕ ನ್ಯಾಯಕ್ಕೆ ಬೆಂಬಲ ಕೊಡತಕ್ಕಂಥ ಕೆಲಸವನ್ನ ಕೆ.ಎಚ್. ಪಾಟೀಲ್ರು ಮಾಡ್ತಾ ಇದ್ರು ಅನ್ನತಕ್ಕಂಥ ಮಾತನ್ನ ನಾನು ಇವತ್ತು ನಿಮ್ಮ ಮುಂದೆ ವಿಶೇಷವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಈಗ ಅವರು ಸರಿಯಾಗಿ ಹೇಳಲಿಲ್ಲ, ನಮ್ಮ ಡಿ.ಆರ್. ಪಾಟೀಲ್ರು. ನಾನು ವೀರೇಂದ್ರ ಪಾಟೀಲ್ ಅವರು, ನಾ ಎಲ್ಲರ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿ 2ನೇ ಜಾಗದಲ್ಲಿ 3ನೇ ಜಾಗದಲ್ಲಿ ಇರ್ತಿದ್ದೆ. ನನಗೇನೋ ನಮ್ಮ ಗುಲ್ಬರ್ಗಾ ಜಿಲ್ಲೆಯವರೇ ಮುಖ್ಯಮಂತ್ರಿಗಳಾಗಿದ್ರು. ಸೊ ನ್ಯಾಚುರಲಿ
ಅಪೇಕ್ಷೆ ಏನಿರ್ತದೆ ಆ ಜಿಲ್ಲೆಯವರು ಆದ್ಮೇಲೆ ನಾವು ಕೂಡ ಅದರಲ್ಲಿ ಮಂತ್ರಿಗಳಾಗ್ತೇವೆ ಅಂತಕ್ಕಂಥದ್ದು ಇತ್ತು. ಕಾರಣ ಏನಂದ್ರೆ ನಾವು ಮೊದಲು 2 ಸಲ ಇದ್ದೇವಲ್ಲ, 2-3 ಸಲ, ಅದಕ್ಕೆ 3 ಸಲ ಇದ್ದು ಮಂತ್ರಿಗಳಿಗೆ ಮತ್ತೇನು ತೆಗಿಲಕ್ಕಿಲ್ಲ ಅಂತ ಇತ್ತು. ಅದರ ಕಾರಣಾಂತರದಿಂದ ನನಗೆ ಅದರ ಜಾಗ ಸಿಗಲಿಲ್ಲ. ಒಂದು ದಿವಸ ನಾನು 3ನೇ ಮಹಡಿಗೆ ಹೋಗ್ತಾ ಇದ್ದೆ. ಅವರು ಆಫೀಸ್ ಎದುರುಗಡೆ ನೋಡಿದೆ, ಹಿಂಗ ಹಣಿಗಾಕಿ ನೋಡಿದ್ರೆ ಅವರು ಬನ್ನಿ ಖರ್ಗೆ ಅವರು ಒಳಗೆ ಬನ್ನಿ. ಅವರೆಲ್ಲ ಗೊತ್ತಲ್ಲ, ನಿಮ್ಗೆ ಸಿಂಗ್ಯುಲರ್ನಾಗೆ ಮಾತಾಡ್ತಿದ್ರು, ಯಾರಿಗೂ ಡಬಲ್ ವಚನದಲ್ಲಿ ಮಾತಾಡ್ತಿರ್ಲಿಲ್ಲ. ಅದು KH ಪಾಟೀಲ್ಗೆ ಬಿಟ್ಟಾರ, ಅವರು HK ಪಾಟೀಲ್ರಿಗೆ ಬಿಟ್ಟಾರ. ಅವರು ಸಿಂಗ್ಯುಲರ್ನಾಗೆ ಬಾಬಾ ಖರ್ಗೆ ಎಲ್ಲಿ ಹೋಗ್ತಾ ಇದ್ರು ಬಾಬಾ. ಅವರು ಕೂಡಿಸ್ಕೊಂಡು ನನಗೆ ಹೇಳಿದ್ರು, ನಿನಗೆ ಈ ಮಂತ್ರಿ ಮಂಡಳದಾಗ ತಗೋಬೇಕಾಗಿದ್ದು ತಗೊಂಡಿಲ್ಲ, ಆದರೆ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೀನಿ. ಅವ್ರಕ್ಕಿಂತ ಮುಂಚೆ ನಾನಿದ್ದೆ ರೆವಿನ್ಯೂ ಮಿನಿಸ್ಟರ್. ಅದಕ್ಕೆ ಅವರಂದ್ರು, ರೆವಿನ್ಯೂ ಮಿನಿಸ್ಟರ್ ಇವತ್ತು ನಾನಿಲ್ಲ, ನೀನೇ ರೆವಿನ್ಯೂ ಮಿನಿಸ್ಟರ್ ಆಗಿ ಇದ್ದಿ ಅಂತ ತಿಳ್ಕೊಂಡು ಯಾವುದೇ ಕೆಲಸ ತಗೊಂಡು ಅದನ್ನ ಮಾಡ್ತೀನಿ. ಅದಕ್ಕಾಗಿ ನೀನೇನು ಹೆದರ್ಕೊಳ್ಬೇಡ, ನಾನು ಇದರಲ್ಲಿ ನಿನ್ನ ಜೊತೆಯಲ್ಲಿದ್ದೇನೆ ಅನ್ನತಕ್ಕಂಥ ಮಾತು ಹೇಳಿದ್ರು. ಅದು ನನಗೆ ಒಂದು ಹೆಚ್ಚಿನ ಹುಮ್ಮಸ್ ಬಂತು. ಏನಪ್ಪ, ಯಾರಾದರೂ ಒಬ್ಬರು ವ್ಯಕ್ತಿ ಇದ್ದಾರೆ, ನಾವು ಒಳ್ಳೆ ಕೆಲಸ ಮಾಡಿದಕ್ಕೆ ಮೆಚ್ಚುತ್ತಾರೆ ಅನ್ನೋದಕ್ಕೆ ಅದು ಒಂದು ಉದಾಹರಣೆ. ಹೀಗೆ ಅವರ ಒಂದು ಮೆಚ್ಚದವರಿಗೆ ಬಹಳ ಮೆಚ್ಚುತ್ತಿದ್ರು. ಯಾರಿಗೆ ಮೆಚ್ಚಿಲ್ಲ ಅಂದ್ರೆ ಅವ್ರ ಬಗ್ಗೆ ಮಾತಾಡಕ್ ಹೋಗ್ತಿದ್ದಿಲ್ಲ. ಅಂದ್ರೆ ಸ್ಟ್ರಾಂಗ್ ಲೈಕಿಂಗ್, ಸ್ಟ್ರಾಂಗ್ ಡಿಸ್ಲೈಕಿಂಗ್ ಅವ್ರ ಬಳಿ ಇತ್ತು. ಆದರೆ ಯಾರಿಗೆ ಲೈಕ್ ಮಾಡ್ತಿದ್ರೋ ಅವ್ರ ಗುಣಗಳು ನೋಡಿ ಅವರಿಗೆ 100% ತನ್ನ ಶಕ್ತಿ ಮೀರಿ, ತನಗೆ ಎಷ್ಟೇ ತೊಂದರೆ ಆದ್ರೂ ಕಷ್ಟ ಬಂದ್ರೂ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು. ಇದು ಒಂದು ದೊಡ್ಡ ಗುಣ ನಮ್ಮ KH ಪಾಟೀಲ್ರು ಇತ್ತು. ಅಂತ ಗುಣ ಬೇರೆಯವ್ರದ್ದಿರಲ್ಲ. ಯಾಕಂದ್ರೆ ಎಲ್ಲಪ್ಪ ನಾನೇನಾದ್ರೂ ಮಾಡಕ್ ಹೋಗಿ ನನ್ನ ಮಂತ್ರಿ ಪದವಿ ಯಾಕೆ ಕಳ್ಕೋಬೇಕು ಅಂತಕ್ಕಂಥವ್ರು ಬಹಳ ಜನ ಇದ್ದಾರೆ. ಆದ್ರೆ ಅವ್ರ ಧೈರ್ಯ ಬಹುಶಃ ನಾವೆಲ್ಲರೂ ಕೂಡ ಮೆಚ್ಚಬೇಕು. ಮತ್ತು ನಾವು ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕೂಡ ಕಡಿಮೆ ಇದೆ. ಇಲ್ಲಿ ಅವರು ತೆಗೆದಂತ ಈ ಕಾಟನ್ ಮಿಲ್ ಸೊಸೈಟಿ, ಆಮೇಲೆ ಅನೇಕ ಕೆಲಸ, ಅವ್ರ ಮೇಲೂ ಇಂಥ ಈ ನಮ್ಮ ಕಾಟನ್ ಮಿಲ್ ಸೊಸೈಟಿ, ಇನ್ನೊಂದು ನಮ್ಮ ಟೆಕ್ಸ್ಟೈಲ್ ಮಿಲ್, ಆ ಟೆಕ್ಸ್ಟೈಲ್ ಮಿಲ್ ಅವರು ಪ್ರಾರಂಭ ಮಾಡಕ್ಕೆ ಬಹಳ ಪ್ರಯತ್ನ ಮಾಡಿ ರಾತ್ರಿ ಹಗಲು ದುಡಿದು ಕೆಲಸ ಮಾಡಿ 3-4 ತಿಂಗಳಲ್ಲೇ ಆ ಟೆಕ್ಸ್ಟೈಲ್ ಮಿಲ್ಲು ನಿಲ್ಲಿಸಿದ್ರು. ನಿಲ್ಲಿಸಿದ ಮೇಲೆ ಕೆಲವು ಜನ ಆಗದೇ ಇರತಕ್ಕಂಥವ್ರು ಅವ್ರ ಮೇಲೆ ಒಂದು ಅಪ್ಲಿಕೇಶನ್ ಕೊಟ್ಟು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇಲ್ಲಿ ಕಳಿಸಿದ್ರು. ಅವಾಗ ನನಗೆ ಅನಿಸಿದ ಮಟ್ಟಿಗೆ ನಮ್ಮ ಭಾಸ್ಕರ್ ಶೆಟ್ಟಿ ಅಂತ ಒಬ್ರು ಮಂಗಳೂರದವರಿದ್ರು, ಅವರು ಅಧ್ಯಕ್ಷರಾಗಿದ್ದರು. ಅವರು ಮತ್ತು ಅವ್ರ ಟೀಮ್ ಎಲ್ಲ ಹುಲ್ಕೋಟೆಗೆ ಬಂದು ನೋಡಿ ಅವರು ಆಶ್ಚರ್ಯಪಟ್ಟರು. ಅರೆ, 3-4 ತಿಂಗಳಲ್ಲೇ ಒಂದು ದೊಡ್ಡ ಟೆಕ್ಸ್ಟೈಲ್ ಮಿಲ್ ನಿಲ್ಲಿಸ್ತಾನಂದ್ರೆ ಇವನು ಎಂಥ ಮನುಷ್ಯ. ಅದಕ್ಕೆ ಅವರು ಪಬ್ಲಿಕ್ ಅಕೌಂಟ್ ಕಮಿಟಿ ರಿಪೋರ್ಟ್ನಲ್ಲೇ ಬರೆದರು, ಅಲ್ಲಿ ಏನೂ ತಪ್ಪಾಗಿಲ್ಲ, ಎಲ್ಲ ಸರಿ ಇದೆ, ಇಷ್ಟು ಮಾಡಿದ್ದಾರೆ ಒಳ್ಳೆ ಕೆಲಸ, ನಾವು ಮೆಚ್ಚಬೇಕೇ ಹೊರತಾಗಿ ನಾವು ಅಲ್ಲಿ ಯಾವುದು ಕೂಡ ತಪ್ಪು ಕಂಡಿಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ರಿಪೋರ್ಟ್ನಲ್ಲಿ ಕೊಟ್ಟರು. ಹೀಗೆ ಕೆಲಸ ಮಾಡತಕ್ಕಂಥ ಒಬ್ಬ ವ್ಯಕ್ತಿ. ಅದಕ್ಕೆ ನಾನು ಇವತ್ತು ಅವರಿಗೆ ಎಲ್ಲ ಕ್ಷೇತ್ರದಲ್ಲಿ DCC ಬ್ಯಾಂಕ್ ಇರಬಹುದು, ಅಪೆಕ್ಸ್ ಬ್ಯಾಂಕ್ ಇರಬಹುದು, ಕಾಟನ್ ಮಿಲ್ ಇರಬಹುದು, ಕಾಟನ್ ಟೆಕ್ಸ್ಟೈಲ್ ಇದು ಇರಬಹುದು, ಸ್ಕೂಲ್ಗಳಿರಬಹುದು, ಅಗ್ರಿಕಲ್ಚರ್ ಸ್ಕೂಲ್ ಇರಬಹುದು, ಇವೆಲ್ಲ ಅವರು ಮಾಡಿಕೊಂಡು ಬಂದಿದ್ದಾರೆ. ನಾವು ಮನಪೂರ್ವಕವಾಗಿ ನಾನು ನೆನೆಸ್ಕೊಳ್ತೇನೆ.